ಮಾಡಿದೀರಾ ಸರ್? ನನಗೆಲ್ಲ ಆಲ್ರೆಡಿ ಒಂದ್ ಸ್ವಲ್ಪ ಎಲ್ಲ ಓದ್ಕೊಂಡ್ಬಿಟ್ಟಿದೀನಿ ಸರ್, ಬೇಗ ಬೇಗ ಈಗ ಏನಿಲ್ಲ ಟಕ ಅಂತ ರಿವಿಷನ್ ಮಾಡ್ಬೇಕು, ಬರೇ ಟೆಸ್ಟ್ ಬರೀಬೇಕಷ್ಟೇ ಅಂತಂದ್ರೆ ದಿಸ್ ಪ್ಲಾನ್ ವುಡ್ ಬಿ ಗುಡ್. ಇದ್ರಲ್ಲಿ ಏನಿದೆ? ನಥಿಂಗ್. 15 days ಟೈಮ್ ಫಾರ್ ಹಿಸ್ಟ್ರಿ. ಅಲ್ಲಿ 22 days ಕೊಟ್ಟಿದೆ, ಒಂದು ವಾರ ರಿಡ್ಯೂಸ್ ಮಾಡಿದ್ದೀನಿ. ಇಲ್ಲಿ 15 ದಿನದಲ್ಲಿ ಹಿಸ್ಟ್ರಿ ಮುಗಿಸ್ತೀರಾ, 12 ದಿನದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮುಗಿಸ್ತೀರಾ. ಯಾಕೆ? ವೆಟ್ರನ್ ಆಲ್ರೆಡಿ ನನಗೆ ಸ್ಟ್ಯಾಟಿಕ್ ಪೋರ್ಷನ್ ಅಲ್ಲಿ ಕಾನ್ಫಿಡೆನ್ಸ್ ಇದೆ. ಯಾವುದು? ಪಾಲಿಟಿ, ಎಕನಾಮಿ, ಜಾಗ್ರಫಿ, ಹಿಸ್ಟ್ರಿ, ಈ ತರ ಸ್ಟ್ಯಾಟಿಕ್ ಪೋರ್ಷನ್ಸ್ ಏನಿದಾವೆ ಇದನ್ನ ನನಗೆ ಆಲ್ರೆಡಿ ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಕಾನ್ಫಿಡೆನ್ಸ್ ಇರೋದ್ರಿಂದ ಏನು, ನಾನ್ ಓವರ್ಲ್ಯಾಪಿಂಗ್ ಸಿಲೆಬಸ್ ಅನ್ನ ಫಸ್ಟ್ ಮುಗಿಸ್ತೀನಿ. ಆ ನಾನ್ ಓವರ್ಲ್ಯಾಪಿಂಗ್ ಸಿಲೆಬಸ್ ಯಾವ್ದಾವ್ದಿದೆ? ಫಸ್ಟ್ ಕರ್ನಾಟಕ ಹಿಸ್ಟ್ರಿ ಇದೆ, ದೆನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ದೆನ್ ಹೆಲ್ತ್ ಹೈಜೀನ್ ಅಂಡ್ ಅಗ್ರಿಕಲ್ಚರ್ ಇದೆ, ದೆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ, ದೆನ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇದೆ, ದೆನ್ ಎಕನಾಮಿಕ್ಸ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಇದೆ, ದೆನ್ ಎಥಿಕ್ಸ್ ಇದೆ, ದೆನ್ ಎನ್ವಿರಾನ್ಮೆಂಟ್ ಅಂಡ್ ಇಕಾಲಜಿ. ಸೊ ಇದಿಷ್ಟು ಸಬ್ಜೆಕ್ಟ್ಸ್ ಅಂದ್ರೆ 8 ಸೆಕ್ಷನ್ಸ್ ಬಿಫೋರ್ ಪ್ರಿಲಿಮ್ಸ್ ಮುಗಿದು ಬಿಡುತ್ತೆ. 8 sections before prelims you will finish it off. So how much it will be left again? Only 1 section and ethics. 1 section ಉಳಿಯುತ್ತೆ ಮತ್ತೆ ethics ಉಳಿಯುತ್ತೆ. ಅದನ್ನ ಯಾವುದು 1 section ಉಳಿತಾ ಇರೋದು ಇದರಲ್ಲಿ? Polity. Polity will be remained, no problem. You will cover the polity. ಹೇಗಾದ್ರೂ ಪಾಲಿಟಿ ಕವರ್ ಮಾಡ್ತೀರಲ್ಲ, ಅದು ಕವರ್ ಮಾಡ್ಬೋದು. ಸೊ ಅದ್ರ ಪ್ರಕಾರ ಇಲ್ಲಿ ಪ್ರಿಲಿಮ್ಸ್ ಹಾಗೆ ಇದ್ರ ಜೊತೆಗೆ ನೀವೇನ್ ಮಾಡ್ತಿರ್ತೀರ ಅಲ್ಲಿ? ಪಾಲಿಟಿ, ಎಕನಾಮಿ, ಜಾಗ್ರಫಿ, ಹಿಸ್ಟ್ರಿ, ಪ್ರಿಲಿಮ್ಸಿಗೆ ಏನು ಓದ್ಬೇಕೋ ಅದನ್ನ ಪ್ಯಾರಲಲ್ಲಿ ಓದ್ತಾ ಇರ್ತಾರೆ. ಓಕೆ, ಯಾಕೆ? ಅವ್ರಿಗೆ ರಿವಿಷನ್ ಅಷ್ಟೇ ಬೇಕಾಗುತ್ತೆ. ಸೊ ಹಾರ್ಡ್ಲಿ ಎಷ್ಟು ದಿನ ಉಳಿತಲ್ಲಿ? 28th of October ಮುಗಿದ್ಬಿಡುತ್ತೆ ಇದು ಪ್ಲಾನ್. 28th of October ಮುಗಿದ್ರೆ ಅರೌಂಡ್ 1 month, 29th of November ವರೆಗೂ 1 month ಟೈಮ್ ಇರುತ್ತೆ ಟು ರಿವೈಸ್ ದಿ ಪ್ರಿಲಿಮ್ಸ್ ಪಾರ್ಟ್ ಅಂಡ್ ರೈಟ್ ದಿ ಎಕ್ಸಾಮಿನೇಷನ್. ಯಾರಿಗಿದು? ವೆಟ್ರನ್ಸ್, ಆಲ್ರೆಡಿ ಪ್ರಿಪೇರ್ಡ್ ಆಗಿ ಪಂಟರ್ಗಳು ಕುಂತಿರ್ತಾರೆ. ಅವ್ರಿಗೆ ಏನ್ ಬೇಕಾಗಿರುತ್ತೆ? ಓನ್ಲಿ ಟೆಸ್ಟ್ ಬರೀಬೇಕು, ಸಿಲೆಬಸ್ ಮಾಡ್ಕೋಬೇಕು, ಮೇನ್ಸ್ ಪ್ರಿಪರೇಷನ್. ಸೊ ಅದು ಇವರಿಗೆ ಪ್ಲಾನ್ ಸೂಟ್ ಆಗುತ್ತೆ. ಬಟ್ ಇದು ನಿಮಗೆ ತುಂಬಾ ಡಿಫಿಕಲ್ಟ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಇದೆ. ಹಾಗಾಗಿ ಇದನ್ನು ನಾನು ರೆಕಮೆಂಡ್ ಮಾಡಲ್ಲ. ನೆಕ್ಸ್ಟ್ ಇನ್ನೊಂದು ಪ್ಲಾನ್ ಏನಿದೆ, ಇದು UPSC ಆಸ್ಪಿರೆಂಟ್ಸ್ಗೆ. ಅಂದ್ರೆ ಯಾರು UPSC ಪ್ರಿಪೇರ್ ಮಾಡ್ತಾ ಇದ್ರು, ಈಗ ರೀಸೆಂಟ್ ಆಗಿ ಪ್ರಿಲಿಮ್ಸ್ ಬರ್ದಿದ್ದಾರೆ, ಬಟ್ ಆದ್ರೆ ಪ್ರಿಲಿಮ್ಸ್ ಆಗ್ಲಿಲ್ಲ ಬಿಕಾಸ್ ಆಫ್ ವೆರಿ ಡಿಫಿಕಲ್ಟ್ ಪೇಪರ್ ಇತ್ತು. ಅವ್ರಿಗೆ ಇದನ್ನ ಹೇಗೆ ಮಾಡ್ಬೋದು ಅಂತಂದ್ರೆ, ಅಗೇನ್ ಫಾರ್ ದಮ್ ಆಲ್ಸೋ ಐ ಹ್ಯಾವ್ ಬ್ಲೆಂಡೆಡ್ ದಿ ಪ್ಲಾನ್. ಏನು? ಆ ಕಡೆ ಫುಲ್ ಡಿಫಿಕಲ್ಟು ಆಗ್ಬಾರ್ದು, ಫುಲ್ ಓವರ್ಲ್ಯಾಪಿಂಗ್ ಇರಬಾರ್ದು, ನಾನ್ ಓವರ್ಲ್ಯಾಪಿಂಗ್ ಇರಬಾರ್ದು, ಅದನ್ನು ಇದೆ. ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ, ಅಗೇನ್ ಹಿಸ್ಟ್ರಿ ಹ್ಯಾವ್ ಕವರ್ಡ್ ಹಿಯರ್, ಜಾಗ್ರಫಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 1 section ನಾನ್ ಓವರ್ಲ್ಯಾಪಿಂಗ್ ತಗೊಂಬಂದೆ, ಸೊಸೈಟಿ 2 section ನಾನ್ ಓವರ್ಲ್ಯಾಪಿಂಗ್ ತಗೊಂಬಂದೆ, ಹೆಲ್ತ್ ಅಂಡ್ ಸೈನ್ಸ್ 3 section ನಾನು. ಯಾಕೆ? ಬಿಕಾಸ್ ಆಲ್ರೆಡಿ ಈಗ ನೀವು ಪ್ರಿಲಿಮ್ಸ್ ಬರ್ದಿದ್ದೀರಾ. ಸೊ ಪಾಲಿಟಿ, ಎಕನಾಮಿ, ಜಾಗ್ರಫಿ, ಹಿಸ್ಟ್ರಿ ಇವೆಲ್ಲ ಸ್ಟ್ಯಾಟಿಕ್ ಪೋರ್ಷನ್ ತುಂಬಾ ಕಾನ್ಫಿಡೆನ್ಸ್ ಇದೆ, ತುಂಬಾ ರಿಕವರ್ ಆಗಿದೆ, ತುಂಬಾ ಪ್ರಿಪೇರು ಮಾಡಿದ್ದಾರೆ, ರಿವಿಷನ್ ಮಾಡಿದ್ದಾರೆ, ಟೆಸ್ಟು ಬರ್ದಿರಿ, ಎಲ್ಲ ಮುಗಿದಿದೆ. ಸೊ ಹಾಗಾಗಿ ವಾಟ್ ಯು ಹ್ಯಾವ್ ಟು ಡೂ, ಓನ್ಲಿ ಹ್ಯಾವ್ ಟು ಪ್ರಿಪೇರ್ ಫಾರ್ ಮೇನ್ಸ್. ಆ ಮೇನ್ಸ್ ಅಲ್ಲಿ ಪ್ರಿಪೇರ್ ಆಗ್ಬೇಕಂದ್ರೂ ಅಗೇನ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್: ಎಕನಾಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎಥಿಕ್ಸ್. and 7 sections. 7 sections you will cover before the again prelims. So that would be very helpful for UPSC aspirants also. So ನಿಮಗೆ ಈಗ ಇದನ್ನು ಬೆನಿಫಿಟ್ ಆಗುತ್ತೋ ಆಗಲ್ಲೋ ನನಗೆ ಗೊತ್ತಿಲ್ಲ. ಅಗೇನ್ ಐ ಆಮ್ ವೆರಿ ಅನ್ಸರ್ಟನ್ ಅಬೌಟ್ ವೆದರ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಬಟ್ ನಿಮಗೆ ಏನ್ ಪ್ಲಾನ್ ಇದೆ ಅಂದ್ರೆ ಈ ಪ್ಲಾನೇ ವರ್ಕೌಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಸೊ ಪ್ರಿಲಿಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲ ಮಾಡ್ಬಿಟ್ಟು ಸರ್ ಪ್ರಿಲಿಮ್ಸ್ ಡಿಫಿಕಲ್ಟ್ ಬಂತು ಸರ್, ಪ್ರಿಲಿಮ್ಸ್ ಹಾಗೆ ಬಂತು ಸರ್, ಪ್ರಿಲಿಮ್ಸ್ ಹೀಗೆ ಬಂತು ಸರ್ ಅಂತ ನಂಗೆ ರೀಸನ್ಸ್ ಹೇಳೋದು ಬೇಕಾಗಿಲ್ಲ. ಅದಕ್ಕೆ ಪ್ರಿಲಿಮ್ಸಿಗೂ ನೀವು ಡ್ಯೂ ಇಂಪಾರ್ಟೆನ್ಸ್ ಕೊಡಿ, ಬಟ್ ಮೇನ್ಸಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಸೊ ಪ್ರಿಲಿಮ್ಸ್ ಕಮ್ ಮೇನ್ಸ್ಗೆ ಫಸ್ಟ್ ನೀವು ಇದನ್ನ ಸ್ಟ್ಯಾಟಿಕ್ ಪಾರ್ಟ್ ಇದನ್ನ ರೆಡಿ ಮಾಡ್ಕೊಳ್ಳಿ. ಈಗ ಇದ್ರ ಜೊತೆಗೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಓದ್ತಾ ನಮ್ಮ ಕಡೆಯಿಂದ ನಿಮ್ಗೆ ಈಗ ಎಥಿಕ್ಸ್ ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕ್ಲಾಸಸ್ ಶುರು ಆಗುತ್ತೆ ಮೇನ್ಸ್ಗೆ. ದೆನ್ ಆಫ್ಟರ್ ದಿಸ್ ಎಥಿಕ್ಸ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆದ್ಮೇಲೆ ದೆನ್ ಸೊಸೈಟಿ ಕ್ಲಾಸ್ ಬರುತ್ತೆ. ಓಕೆ, ಬಂದ್ರೆ ಪ್ಯಾರಲಲಿ ಸೊಸೈಟಿನೂ ಬರ್ಬೋದು, ರೈಟ್? ದೆನ್ ಆಫ್ಟರ್ ದ್ಯಾಟ್ ಒನ್ ಮೋರ್ ಸೆಕ್ಷನ್ ವುಡ್ ಬಿ ಯಾವುದು ಇದೆ, ಹಿಸ್ಟ್ರಿ ಅಂತ ಮುಗ್ದಿದೆ ಅಲ್ವಾ ನಿಮ್ಗೆಲ್ಲ? ಸೊ ಹಿಸ್ಟ್ರಿ ಮುಗ್ದಿದೆ, ಹಿಸ್ಟ್ರಿದೆ ಅಂತ ತೊಂದರೆ ಇಲ್ಲ. ಇನ್ನೊಂದು ಯಾವ್ದು ಉಳಿತು ನಿಮ್ಗೆ? ಎಕನಾಮಿನಾ? ಎಕನಾಮಿ ಜನರಲ್ ಮುಗ್ದಿದೆ, ಬಟ್ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮುಗ್ದಿಲ್ಲ. ಓಕೆ, ಎಕನಾಮಿ ಅದು ಕರ್ನಾಟಕ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮುಗ್ದಿಲ್ಲ. ದೆನ್ ಎನಿಥಿಂಗ್ ಎಲ್ಸ್? ಹಿಸ್ಟ್ರಿ ಮುಗ್ದಿಲ್ಲ ಸರ್ ನಮ್ಗೆ. ನಿಮ್ದು ಮುಗ್ದಿಲ್ಲ, ಬರುತ್ತೆ ಈಗ. ನೆಕ್ಸ್ಟ್ ಇದಾದ್ಮೇಲೆ ಈಗ ಸೈನ್ಸ್ ಅಂಡ್ ಟೆಕ್ ಇದೆ, ಸೈನ್ಸ್ ಅಂಡ್ ಟೆಕ್ ಆದ್ಮೇಲೆ ಅಗೇನ್ ಹಿಸ್ಟ್ರಿ ಬರುತ್ತೆ ಈಗ.
ಓಕೆ, ಈಗ ಸೈನ್ಸ್ ಅಂಡ್ ಟೆಕ್ ಶುರು ಆಗುತ್ತೆ ಜುಲೈ 4ನೇ ತಾರೀಕಿಂದ. 4ನೇ ತಾರೀಕಿಂದ ಸೈನ್ಸ್ ಅಂಡ್ ಟೆಕ್ ಶುರು ಆದ್ಮೇಲೆ ದೆನ್ ಆಫ್ಟರ್ ದಟ್ ಹಿಸ್ಟ್ರಿ ಇಟ್ ವಿಲ್ ಕಮ್. ಓಕೆ, ಪ್ಯಾರಲಲ್ಲಿ ವಿಲ್ ಟೇಕ್ ಅಪ್ ದಿಸ್ ಕ್ಲಾಸ್. ಅದು ಬಿಟ್ಟು ಮತ್ತೆ ಯಾವ್ದು ಉಳಿತು? ಹಿಸ್ಟ್ರಿ, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಎಕನಾಮಿ, ಪಾಲಿಟಿ, geography, public administration, science and technology. Yeah, that's what rural development will come under economy. Science and technology, agriculture and health science. Yes, agriculture and health science also agila alva. Health science and agriculture, this part. ಇವಿಷ್ಟು ಮುಗಿದ್ರೆ ನಿಮಗೆ ಮೇನ್ ಸಿಲೆಬಸ್ ಮುಗ್ದಂಗೆ ಆಗುತ್ತೆ. ಸೊ ಹಾಗಾಗಿ ಐ ವಿಲ್ ಬಿ ಟೇಕಿಂಗ್ ಅಪ್ ವಿತ್ ಎಥಿಕ್ಸ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ದೀಸ್ 3 ಮೇಡಮ್ ತಗೊಳ್ತಾರೆ. ಸೊಸೈಟಿ ಅಂಡ್ ಎಕನಾಮಿ. ಎಕನಾಮಿ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಫಾರ್ ಎಕನಾಮಿ. ಅಂದ್ರೆ ಎಕನಾಮಿಯಲ್ಲಿ ಏನ್ ಪೋರ್ಷನ್ ಕವರ್ ಮಾಡಿಲ್ಲ, ದಟ್ ಈಸ್ ಕಾಲ್ಡ್ ಆಸ್ ರೂರಲ್ ಡೆವಲಪ್ಮೆಂಟ್. ಆಸ್ ಯು ಸೆಡ್, ರೂರಲ್ ಡೆವಲಪ್ಮೆಂಟ್ ಮತ್ತೆ ದೇರ್ ಆರ್ ಸರ್ಟನ್ ಸೆಕ್ಷನ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಎಕನಾಮಿಕ್ ಸರ್ವೆ. ಇದಿಷ್ಟು ನಾನು ಕವರ್ ಮಾಡ್ತೇನೆ. ಓಕೆ, ಸೊ ಇದು ನಿಮ್ಗೆ ಜುಲೈ 4th ಇಂದ ನಿಮ್ಗೆ ಏನಿದೆ ಇದನ್ನ ಶುರು ಮಾಡ್ತಾ ಹೋಗ್ತೀವಿ ಈ ಕ್ಲಾಸಸ್ಗಳೆಲ್ಲ, ರೈಟ್? ಸೊ ಐ ವುಡ್ ರೆಕಮೆಂಡ್ ಯು ಟು ಪ್ರಿಪೇರ್ ಇನ್ ದಿಸ್ ವೇ. ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ? ಡೌಟ್ ಅಲ್ಲ, ನಾಟ್ ಡೌಟ್ ಆಸ್ ಸಚ್. ಡೌಟ್ ಅಂದ್ರೆ ಮತ್ತೇನು ಸರ್ ಇದ್ರಲ್ಲಿ ಏನ್ ಡೌಟ್ ಇರುತ್ತೆ ಕಾನ್ಸೆಪ್ಟ್ ಅಲ್ಲ. ಡೌಟ್ ಅಂದ್ರೆ ಸರ್ ಇದನ್ನ ಹೀಗ್ ಮಾಡಿದ್ರೆ ಹಾಗಾಗತ್ತೆ, ಹಾಗ್ ಮಾಡಿದ್ರೆ ಹೀಗಾಗತ್ತೆ ಅನ್ನೋದೇನಾದ್ರೂ ಒಂದು ತಲೆಯಲ್ಲಿ ಕನ್ಫ್ಯೂಷನ್ಸು, ನಾನ್ ಹೀಗ್ ಅನ್ಕೊಂಡಿದ್ದೆ ಸರ್, ನಾನು ಹಾಗೆ ಅನ್ಕೊಂಡಿದ್ದೆ ಸರ್ ಅಂತ ನಿಮ್ ತಲೆಯಲ್ಲಿ ಏನಾದ್ರು ಇದ್ರೆ ಯು ಜಸ್ಟ್ ಶೇರ್ ವಿತ್ ಮಿ, so that I will try to blend your plan with this plan. ಇದ್ರಲ್ಲಿ ಇನ್ನೊಂದು ಏನ್ ಗೊತ್ತಾ, ನಾನೇನೋ ಹೀಗೆ ಹೇಳ್ಬಿಟ್ಟೆ, ರೈಟ್? ಬಟ್ ನನ್ನ ಟೆಸ್ಟ್ ಸೀರೀಸ್ ಇದೇ ಪ್ಲಾನ್ ಪ್ರಕಾರ ಇರೋದಿಲ್ಲ. PT ಟೆಸ್ಟ್ ಸೀರೀಸ್ ಶುರು ಆಗುತ್ತೆ ಈಗ. ಈ PT ಟೆಸ್ಟ್ ಸೀರೀಸ್ ಭಾಳ ಆದ್ರೆ ಜುಲೈ 18 ಅಥವಾ ಜುಲೈ 25ಕ್ಕೆ ಶುರು ಮಾಡ್ತೀನಿ ನಾನು. ಈ ರಿಸಲ್ಟ್ ಬರೋವರೆಗೂ ನಾನು ಶುರು ಮಾಡಲ್ಲ, ರಿಸಲ್ಟ್ ಬಂದ್ಮೇಲೆ ಶುರು ಮಾಡ್ತೀನಿ. ಸೊ ಜುಲೈ 18 ಅಥವಾ 25ಕ್ಕೆ ನಾನು PT ಟೆಸ್ಟ್ ಸೀರೀಸ್ ಶುರು ಮಾಡ್ತೀನಿ. PT ಟೆಸ್ಟ್ ಸೀರೀಸ್ ಶುರು ಮಾಡಿದ್ರೆ ಅಲ್ಲಿ ನಿಮ್ಗೆ ಹಿಸ್ಟ್ರಿ, ಪಾಲಿಟಿ, ಎಕನಾಮಿ ಈ ತರ ಟೆಸ್ಟ್ಗಳು ಇರ್ತವೆ, ಮಿಕ್ಸ್ ಬರ್ತವೆ. ಫಸ್ಟ್ ಎಲ್ಲ ನಿಮ್ಗೆ ಬೇಸಿಕ್ ಟೆಸ್ಟ್, ಅದಾದ್ಮೇಲೆ ಮಿಕ್ಸ್ ಟೆಸ್ಟ್ಗಳು ಶುರು ಆಗ್ತವೆ. ಈ ಮಿಕ್ಸ್ ಟೆಸ್ಟ್ಗಳು ಶುರು ಆದಾಗ ನಿಮ್ದು ಈ ಸಿಲೆಬಸ್ ಮುಗ್ದಿರ್ಲಿಲ್ಲ ಅಂತ ಅನ್ಕೊಳ್ಳಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಸರ್ ನೀವು October 6 ಹಾಕಿದೀರಾ, ಬಟ್ ಟೆಸ್ಟ್ ಮಾತ್ರ ಬೇಗ ಇಟ್ಟಿದ್ದೀರಾ ಅಂದ್ರೆ ನೋ, ಐ ಕ್ಯಾನಾಟ್ ಸೇ ಎನಿಥಿಂಗ್. ಯು ಕ್ಯಾನ್ ಪೋಸ್ಟ್ಪೋನ್ ದ ಟೆಸ್ಟ್ or no, you can write the test later on, but whatever has been completed in this time period you have to write. And more of what I expect from you is we have already completed the prelims come main syllabus for this subjects, that is polity, economy, geography. ನೀವು ಇಷ್ಟೊತ್ತಿಗೆ ಪ್ರಿಪೇರ್ ಆಗಿರ್ಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇರುತ್ತೆ. ನೀವು ರಿವಿಷನ್ ಮಾಡಬೇಕು, ಬಂದು ಟೆಸ್ಟ್ ಬರೀಬೇಕು ಅನ್ನೋದು ನನ್ನ ಥಾಟಲ್ಲಿ ಇರುತ್ತೆ ಅಲ್ವಾ? ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಾದ್ರೆ ನನ್ನ ತಲೆಯಲ್ಲಿ ಹಾಗಿರುತ್ತೆ. ನೀವು ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ, ಈಗಲೂ ಮತ್ತೆ ಓದಿ. ಬಟ್ ಆ ಟೆಸ್ಟ್ಗಳನ್ನು ಪೋಸ್ಟ್ಪೋನ್ ಮಾಡ್ಕೊಂಡಾದ್ರೆ ಮಾಡಿ, ಅಥವಾ ನಿಮ್ದು ಏನಾದರೂ ಇದ್ರ ಮೇಲೆ ಈ ಪ್ಲಾನ್ ನಲ್ಲಿ ಒಂಚೂರು ಆ ಕಡೆ ಈ ಕಡೆ ಮಾಡ್ಕೊಂಡು, ಆ ಪ್ರಿಲಿಮ್ಸ್ ಟೆಸ್ಟ್ ಪ್ಲಾನ್ ಕೊಡ್ತೀನಿ, ಅವಾಗ ಆ ಕಡೆ ಈ ಕಡೆ ಮಾಡ್ಕೊಂಡು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಪ್ರಿಪೇರ್ ಆಗ್ಲೇಬೇಕು. ದಟ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ನಿಮ್ಗೆ ಅಲ್ಲಿ ಏನೋ ಡೌಟ್ ಬಂದ್ರೆ ನಾನು ಇರ್ತೀನಿ, ಮತ್ತೆ ಇದನ್ನ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾನು ಮೋಲ್ಡ್ ಮಾಡಿ ಹೇಳಕ್ ಲೆವೆಲ್ಗೆ ಇರ್ತೀನಿ. ತೊಂದರೆ ತಲೆ ಕೆಡ್ಸ್ಕೊಬೇಡಿ. ಬಟ್ ಈ ಏನ್ ಪ್ಲಾನ್ ಇದೆ, ಇದನ್ನ ಪ್ಲಾನ್ ಪ್ರಕಾರ ಇದನ್ನ ಪ್ರಿಪೇರ್ ಮಾಡ್ಲೇಬೇಕು ನೀವು. ದೇರ್ ಇಸ್ ನೋ ಅದರ್ ವೇ, ರೈಟ್? ಬಟ್ ಹೋಪ್ಫುಲಿ ನನಗೆ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ, ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಾಗಲ್ಲ, ನನ್ನ ಮತ್ತು KPSC ಬಾಂಧವ್ಯದಲ್ಲಿ ಹೌ ಮಚ್ ಐ ಹ್ಯಾವ್ ಅಂಡರ್ಸ್ಟುಡ್ ವಿತ್ ರೆಸ್ಪೆಕ್ಟ್ ಟು KPSC. ಈ ಡೇಟ್ ಏನ್ ಕೊಟ್ಟಿದ್ದಾರೆ, ನಾವು ಪ್ರಾಬಬ್ಲಿ ಸೆಪ್ಟೆಂಬರ್ ನೋಟಿಫಿಕೇಶನ್ ಆಗ್ಬೋದು, ಅಥವಾ ಬೇಗನೆ ನೋಟಿಫಿಕೇಶನ್ August 17ಕ್ಕೆ ನೋಟಿಫಿಕೇಶನ್ ಆಗ್ಬಿಟ್ರೆ ಇನ್ನು ನನ್ಗಂತೂ ಖುಷಿ ಇದೆ. ಯಾಕಂದ್ರೆ ಅವ್ರು ಹೇಳಿದ ಕೆಲಸ ಮಾಡ್ತಾ ಹೋದ್ರೆ ನಾನು ಸ್ವಲ್ಪ ಚೇಂಜ್ ಆಗ್ತೀನಿ. ಇಲ್ಲ ಅಂದ್ರೆ ನಾನು ಅವ್ರ ಜೊತೆನೆ ಅಡ್ಜಸ್ಟ್ ಆಗಿ ಕುತ್ಕೊಂಡ್ಬಿಡ್ತೀನಿ ಅಷ್ಟೇ. ನನಗೂ ಚೇಂಜ್ ಆಗೋದು ಇಷ್ಟ ಇದೆ, ಬಟ್ ಆದ್ರೆ ಅವ್ರಿಗೆ ಚೇಂಜ್ ಆಗಿಲ್ಲ ಅಂದ್ರೆ ನಾನು ಚೇಂಜ್ ಆಗೋ ಉಪಯೋಗ ಇಲ್ಲ. ಹಾಗಾಗಿ ನೋಡೋಣ. ಸಪೋಸ್ August 17ಕ್ಕೆ ಬಂದ್ರೆ ವೆಲ್ ಅಂಡ್ ಗುಡ್. ಸಪೋಸ್ ಇಲ್ಲ ಅಂದ್ರೆ ಸೆಪ್ಟೆಂಬರ್ ಅಲ್ಲಂತೂ 10 ಬಂದೇ ಬರುತ್ತೆ ನೋಟಿಫಿಕೇಶನ್. ಸೆಪ್ಟೆಂಬರ್ ಯಾವಾಗ ಬರುತ್ತೋ ಯಾವಾಗ ಇಲ್ಲ ಗೊತ್ತಿಲ್ಲ, ಬಟ್ ಆ ಕಡೆ ಈ ಕಡೆ ಬರುತ್ತೆ ಒಟ್ನಲ್ಲಿ. ಸೊ ಬಿ ರೆಡಿ ಅಂಡ್ ಹೋಪ್ಫುಲಿ ದಟ್ ದೇರ್ ಆರ್ ಸೋ ಮೆನಿ ನಂಬರ್ ಆಫ್ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಇವೆಲ್ಲ ಟೆಸ್ಟ್ಗಳು ನೀವೇನ್ ಮಾಡ್ತಿರಲ್ವಾ, ಹಿಸ್ಟ್ರಿ ಮುಗೀತು ಅಂತ ಅನ್ಕೊಳ್ಳಿ. ಮುಗಿದ್ಮೇಲೆ ಯು ಹ್ಯಾವ್ ಟು ಆಸ್ಕ್ ದಿ ಟೀಮ್. ನಮ್ಮ ಟೀಮಿಗೆ ಕೇಳ್ಬೇಕು ನೀವು, ಮೇಡಮ್ ನನ್ನ ಹಿಸ್ಟ್ರಿ ಮುಗಿದಿದೆ, ನಂಗೆ ಟೆಸ್ಟ್ ಕೊಡಿ. ಮೇನ್ಸು ಪ್ರಿಲಿಮ್ಸ್ ಎರಡು. ಎಕನಾಮಿ ಮುಗೀತಾ, ಜಾಗ್ರಫಿ ಮುಗೀತಾ ಮೇಡಮ್? ಜಾಗ್ರಫಿ ಮತ್ತೆ ಅಂದ್ರೆ ನೀವು ಒಂದು ಫುಲ್ ಮುಗಿಯೋವರೆಗೂ ವೇಟ್ ಮಾಡಬೇಡಿ. ನಮ್ಮ ಹತ್ರ ಸೆಕ್ಷನ್ ವೈಸ್ ಟೆಸ್ಟ್ಗಳು ಇರ್ತವೆ. ಅಂದ್ರೆ ನಮ್ಮ ಪ್ಲಾನ್ ತಗೊಳ್ಳಿ, ಆ ಪ್ಲಾನ್ ಪ್ರಕಾರ ಸೆಕ್ಷನ್ ವೈಸ್ 40 ಟೆಸ್ಟ್ ಇದಾವೆ. ಆ 40 ಟೆಸ್ಟ್ ಅಲ್ಲಿ ನಾನು ಪ್ಲಾನ್ ಕೊಟ್ಟಿದ್ದೀನಿ, ಆ ಪ್ಲಾನ್ ಪ್ರಕಾರ ಟೆಸ್ಟ್ ಇರುತ್ತೆ. ನೀವು ಅದನ್ನ ನೋಡ್ಕೊಳ್ಳಿ. ಸೊ ಮೇಡಮ್ ನನಗೆ ಟೆಸ್ಟ್ ಆಗಿದೆ, ಇದು ನಂಗೆ ಟೆಸ್ಟ್ ಕೊಡಿ ಅಂತ ಕೇಳಿ. ನಂಗೆ ಪ್ರಿಪ್ರೇಷನ್ ಆಗಿದೆ, ಟೆಸ್ಟ್ ಕೊಡಿ. ಪ್ರಿಪ್ರೇಷನ್ ಆಗಿದೆ, ಟೆಸ್ಟ್ ಕೋಡ್ ಬಂದು ಹೇಳಬೇಕು, ತೊಗೊಂಡು ಬರಿತಾ ಇರಬೇಕು.
ವ್ಯಾಲ್ಯೂಯೇಷನ್ ಮಾಡ್ಕೋಬೇಕು, ನಂಗೆ ಫೀಡ್ಬ್ಯಾಕ್ ಕೊಡು, ನನ್ನ ಕಡೆಯಿಂದ ಫೀಡ್ಬ್ಯಾಕ್ ತಗೋಬೇಕು. ಸೊ ರೆಗ್ಯುಲರ್ ಆಗಿ ಇದು ಕೆಲಸ ಮಾಡ್ತಾನೆ ಇರಬೇಕು, ಅಂದ್ರೇನೆ ಇದನ್ನ ಕ್ಲಿಯರ್ ಮಾಡಕ್ ಸಾಧ್ಯ. ಅರ್ಥ ಆಗ್ತಿದ್ಯಾ ಏನ್ ಹೇಳ್ತಾ ಇದ್ದೀನಿ? ಹೌ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಪ್ರಿಪೇರ್ ಅಕಾರ್ಡಿಂಗ್ ಟು ದಿಸ್ ಪ್ಲಾನ್. ಯು ಪ್ರಿಪೇರ್ ಇಟ್, ಟೆಸ್ಟ್ ಬರೆಯೋದು, ಪ್ರಿಪೇರ್ ಮಾಡೋದು, ಟೆಸ್ಟ್ ಬರೆಯೋದು, ಪ್ರಿಪೇರ್ ಮಾಡೋದು, ಟೆಸ್ಟ್ ಬರೆಯೋದು, ಉಳಿದು ಯಾವ್ದು ತಲೆ ಕೆಡ್ಸ್ಕೊಬೇಡಿ. ಜಗತ್ನಲ್ಲಿ ಏನ್ ಮೇಲೆ ಕೆಳಗೆ ಏನೇನೋ ಬಿದ್ದು ಹಾಗಾಗತ್ತೆ ಹೀಗಾಗತ್ತೆ, ಅದು ಮಾಡಿದ್ರೆ ಇದಂಗಾಗತ್ತೆ, ಇದೇ ಮಾಡಿದ್ರೆ ಇದಂಗ. ಇಫ್ ಯು ಬಿಲೀವ್ ದಟ್ ಯು ಕ್ಯಾನ್ ಕಂಪ್ಲೀಟ್ ಥರೋಲಿ ಇನ್ 22 days, then you have to do it. ಥರೋನೆಸ್ ಇದೆಯಾ? ಓಕೆ. ಇಲ್ವಾ? ಭಯ ಇದೆಯಾ? ಮತ್ತೆ ಫುಲ್ ಕನ್ಫ್ಯೂಷನ್ ಮಾಡ್ಕೊಂಡ್ ಬಿಟ್ಬಿಡ್ತೀರಾ. ಅಂದ್ರೆ ಒಂದ್ ಪ್ಯಾಚ್ ಆಗಿ ಓದೋದು ಅಂತ ಹೇಳ್ತೀವಲ್ಲ, ಅಲ್ಲೊಂಚೂರು ಹಿಸ್ಟ್ರಿ ಓದೋದು, ಮತ್ತೆ ಬಿಡೋದು, ಪಾಲಿಟಿ ಓದೋದು, ಮತ್ತೆ ಸ್ವಲ್ಪ ಓದೋದು, ಮತ್ತೆ ಎಕನಾಮಿ ಓದೋದು, ಮತ್ತೆ ಹೀಗೆ ಮಾಡ್ತಾ ಹೋಗ್ಬಿಟ್ರೆ ನಿಮ್ಗೆ ಯಾವ್ದ್ರಲ್ಲೂ ಒಂದು ಕಂಪ್ಲೀಟ್ನೆಸ್ ಅಂತ ಬರೋದೇ ಇಲ್ಲ. ಯಾವತ್ತು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಿಮಗೆ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಬ್ಜೆಕ್ಟ್ ಬರೋದಿಲ್ಲ. ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಬ್ಜೆಕ್ಟ್ ಬರಲಿಲ್ಲ ಅಂದ್ರೆ ನೀವು ಪ್ರಿಲಿಮ್ಸ್ ಪಾಸ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ with this, what I want to say is that you have to follow either of this plan, or if you have your own plan, you can follow that plan also. There is no problem at all. ನೀವು ಅದೇ ಪ್ಲಾನ್, ನಿಮ್ದೇನಿದೆ ಪ್ಲಾನ್ ಅದ್ರ ಪ್ರಕಾರನು ಮಾಡ್ಕೋಬಹುದು. ರೈಟ್? ದಟ್ ಈಸ್ ಫ್ರಮ್ ಮೈ ಎಂಡ್. ಏನಾದ್ರು ಕೇಳದಿದೆಯಾ? ಇಲ್ಲ, ಈಗಂತೂ ನಾನು ಹೇಳೋದು ಪ್ರಿಲಿಮ್ಸ್ ನೋಟಿಫಿಕೇಶನ್ ಆದ್ಮೇಲೆ ಫುಲ್ ಫೋಕಸ್ ಮಾಡ್ತೀರಾ, ಮಾಡಿ, ತೊಂದರೆ ಇಲ್ಲ. ಬಟ್ ಈಗ ನಾನು ನಿಮ್ಗೆ ಏನ್ ಸಿಲೆಬಸ್ ಕೊಟ್ಟಿದ್ದೀನಿ ಎಲ್ಲ ನಿಮ್ಗೆ ಪ್ರಿಲಿಮ್ಸ್ಗೆ ಓವರ್ಲ್ಯಾಪ್ ಆಗುವಂಥದ್ದೇ ಇದೆ. ಇಲ್ಲ ಸರ್ ನಾನು ಎಕ್ಸ್ಕ್ಲೂಸಿವ್ಲಿ ಫಾರ್ ಮೇನ್ಸ್ ಮಾಡ್ತೀನಿ ಅಂದ್ರೆ ಯು ಹ್ಯಾವ್ ಟೈಮ್. ಯಾವಾಗ? ಆಗಸ್ಟ್ ಹೇಳಿದ್ದಾರೆ ಇವರು, ಹೌದಾ? ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಸೊ ಆಗಸ್ಟ್ ಆದ್ಮೇಲೆ ಇನ್ನೂ 4 ತಿಂಗಳು ಟೈಮ್ ಇರುತ್ತೆ ನಿಮ್ಗೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, 3 ತಿಂಗಳು ಟೈಮ್ ಇರುತ್ತೆ. ಸೊ 3 months ಯು ಹ್ಯಾವ್ ದ ಟೈಮ್ ಫಾರ್ ಪ್ರಿಲಿಮ್ಸ್. ಸೊ ನಾನು 3 months ಅಲ್ಲಿ ಇದನ್ನ ಕವರ್ ಮಾಡ್ಕೊಳ್ತೀನಿ ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಇಲ್ಲಿ ಏನ್ ಮಾಡ್ಬೋದು ನೀವು, ಇಲ್ಲಿವರೆಗೂ ಆಗಸ್ಟ್ ವರೆಗೂ, ಅಂದ್ರೆ ಈಗ ಆಲ್ರೆಡಿ ಜುಲೈ ಬಂತು, ಇನ್ನೊಂದು ವಾರ ಅಂದ್ರೆ ಅರೌಂಡ್ 50 days ಇನ್ನೂ ಟೈಮ್ ಇದೆ ಅಂತ ಅನ್ಕೊಳ್ಳಿ. ನೋಟಿಫಿಕೇಶನ್ ಆಗಕ್ಕೆ ಇನ್ನೂ 50 ದಿನ ಟೈಮ್ ಇದೆ. ಈ 50 ದಿನದಲ್ಲಿ ನಾನು ಏನ್ ಮಾಡ್ಬೋದು? ಎಥಿಕ್ಸ್ ಮುಗಿಸ್ಕೋಬಹುದು, ಬಿಟ್ಟು ಉಳಿದಿರೋದು ಯಾವ ಸಬ್ಜೆಕ್ಟ್ ನಿಮಗಿದೆ ಬಿಟ್ಟು ಇದ್ರಲ್ಲಿ ಉಳಿದಿರೋದು ಯಾವ ಸಬ್ಜೆಕ್ಟ್ ಇಲ್ಲಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ನಿಮ್ಗೆ ಯಾವ್ದು ಓದ್ಬೇಕು ಅನ್ಸುತ್ತೆ ಅದನ್ನ ಓದಿ. ನಿಮ್ಗೆ ಈಸಿ ಆಗ್ಬೇಕು, ತುಂಬಾ ಪ್ರೆಷರ್ ಕೊಡಬಾರ್ದು, ಆ ತರ ನೋಡ್ಕೊಳ್ಳಿ. ಇಲ್ಲ ಸರ್ ಡಿಫಿಕಲ್ಟ್ ತಗೊಳ್ತೀನಿ ಅಂದ್ರೆ ಇದು ಡಿಫಿಕಲ್ಟ್ ಇದೆ, ಇದು ಡಿಫಿಕಲ್ಟ್, ಉಳಿದಿರೋದೆಲ್ಲ ಬೇಗ ಬೇಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸ್ವಲ್ಪ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಹೆಲ್ತ್ ಸೈನ್ಸ್ ಏನಿದೆ ಒಂಚೂರು ಟೈಮ್ ತಗೊಳುತ್ತೆ. ಇವೆರಡು ಫಸ್ಟ್ ಕವರ್ ಮಾಡ್ಕೊಂಡ್ಬಿಡ್ತೀರಾ ಅಂದ್ರೆ ಮಾಡ್ಕೊಂಬಿಡಿ, ನಿಮ್ ಇಷ್ಟ. ಇನ್ನು 50 days ಟೈಮ್ ಇದೆ, ನಾನು ಇದನ್ನ ಹೋಗ್ತೀನಿ ಅಂದ್ರೆ ಹೋಗ್ಬೋದು. ಇಲ್ಲ ಈಗ್ಲಿಂದಾನೇ ಶುರು ಮಾಡಿ ಈ ಪ್ಲಾನು ಶುರು ಮಾಡ್ಬೋದು. ಇದು ಮಾಡಿದ್ರು ಅಗೇನ್ ಇಟ್ ರಿಕ್ವೈರ್ಸ್ ಅ ಟೈಮ್. ಪ್ರಿಲಿಮ್ಸ್, ಮೇನ್ಸ್ ಆಸ್ ವೆಲ್ ಆಸ್ ರೈಟಿಂಗ್ ದ ಟೆಸ್ಟ್ ಎಲ್ಲ ಇಂಪಾರ್ಟೆಂಟ್ ಇದೆ. ಎಲ್ಲಾನು ಮುಗಿಸ್ಬೇಕು, ಪ್ರಿಲಿಮ್ಸ್ ಮುಗಿಸ್ಬೇಕು, ಮೇನ್ಸ್ ಮುಗಿಸ್ಬೇಕು, ಮತ್ತೆ ಟೆಸ್ಟ್ ಬರೀಬೇಕು. ಸೊ ಆಮೇಲೆ ಫೀಡ್ಬ್ಯಾಕ್ ತಗೋಬೇಕು. ಎವ್ರಿ ಯೂನಿಟ್ ಅಂಡ್ ಸೆಕ್ಷನ್ಸ್ ಆದ್ಮೇಲೆ ಯು ಕ್ಯಾನ್ ಆಸ್ಕ್ ಫಾರ್ ದಿ ಟೆಸ್ಟ್. ಒಂದು ವೃದ್ಧಿ ಅಂತ ಇನ್ನೊಂದು ಟೆಸ್ಟ್ ಮಾಡ್ತೀವಿ, ಅಂದ್ರೆ ಅದನ್ನ ಜನರಲ್ ಆಗಿ ಎಲ್ಲರಿಗೂ ಅಲೌಡ್ ಇರುತ್ತೆ. ಒಂದು ಯಾರಾದ್ರೂ ಬಂದು ಟೆಸ್ಟ್ ಬರೀಬಹುದು. 500 ರೂಪಾಯಿ ಸುಮ್ಮನೆ ಅದು ಪ್ರಿಂಟಿಂಗ್ ಕಾಸ್ಟ್ ಇಟ್ಟಿರ್ತೀವಿ. ಕ್ವಶನ್ ವ್ಯಾಲ್ಯೂಯೇಷನ್ ಮಾಡಲ್ಲ, ಫೀಡ್ಬ್ಯಾಕ್ ಕೊಡಲ್ಲ ಅದರಲ್ಲಿ. ಬಟ್ ಸುಮ್ಮನೆ ಟೆಸ್ಟ್ ಬರ್ಕೊಂಡು ಹೋಗೋದು. ನೀವು ಪ್ರಾಕ್ಟೀಸ್ ಬೇಕು ಅಂದ್ರೆ ಅದನ್ನು ಇರುತ್ತೆ. ವೀಕ್ಲಿ ಟೆಸ್ಟ್ಗಳು ಇರ್ತವೆ. ಅದು ವೀಕ್ಲಿ ಬರಬೇಕು, ಟೆಸ್ಟ್ ಬರೀಬೇಕು, ಹೋಗ್ಬೇಕು. ವೀಕ್ಲಿ ಬರಬೇಕು, ಟೆಸ್ಟ್ ಬರೀಬೇಕು, ಹೋಗ್ಬೇಕು. ಆ ಥರನೂ ಇದೆ. ಓಕೆ, ಸೊ ಯು ಕ್ಯಾನ್ ಡೂ ದಟ್ ಆಲ್ಸೋ, ವಿಚ್ ಎವರ್ ಈಸ್ ಫಿಸಿಬಲ್ ಫಾರ್ ಯು. ಅದನ್ನು ಬರೀರಿ ಅಂತಾನೆ ಹೇಳ್ತೀನಿ. ಯಾರು ಈಗ ನಿಮ್ಮ ಮೇಲೆ ಡಿಪೆಂಡ್ ಇದೆ. ಯಾರು ಬೇಗ ಬೇಗ ಬರೆದು ತೋರಿಸ್ತಿರೋ ಅವರಿಗೆ ಎಕ್ಸ್ಟ್ರಾ ಕೆಲಸ ಕೊಟ್ಟು, ಎಕ್ಸ್ಟ್ರಾ ಬೂಸ್ಟ್ ಕೊಟ್ಟು, ಎಕ್ಸ್ಟ್ರಾ ರ್ಯಾಂಕ್ ಬರಂಗ್ ಮಾಡ್ಬೋದು. ಟಾಪ್ ಅಲ್ಲಿರೋ ತರ ಮಾಡ್ಬೋದು. ನೀವು ಎಷ್ಟು ಕಮಿಟ್ಮೆಂಟ್ ಲೋ ಕೊಡ್ತೀರಾ ಅಷ್ಟು ಕೆಳಗಡೆ ರ್ಯಾಂಕ್ ಬರುತ್ತೆ. ಕಮಿಟ್ಮೆಂಟ್ ಹೈ ಮಾಡ್ಬೇಕು, ನೀವು ವರ್ಕ್ ಹೈ ಮಾಡಬೇಕು. ವರ್ಕ್ ತುಂಬಾ ಜಾಸ್ತಿ ಮಾಡಿ ನನಗೆ ನಿಮ್ ವರ್ಕ್ ಅನ್ನ ವಿಸಿಬಲ್ ತೋರಿಸ್ಬೇಕು. ನಂಗೆ ಸರ್ ನೋಡಿ ಸರ್, ನಾನು ಆನ್ಸರ್ ಇಷ್ಟು ಬರ್ದಿದ್ದೀನಿ, ಕ್ವಶನ್ಸ್ ಇಷ್ಟು ಮಾಡಿದ್ದೀನಿ. ನನ್ನ ಟೇಬಲ್ ಮೇಲೆ ಬರ್ತಾನೆ ಇರ್ಬೇಕು ಕಂಟಿನ್ಯೂಸ್ ಆಗಿ. ನನ್ನ ಟೇಬಲ್ ಮೇಲೆ ಪೇಪರ್ ಬರ್ತಾ ಇದೆ ಅಂದ್ರೆ ನನ್ನ ಮೈಂಡಲ್ಲಿ ನೀವು ಉಳಿತಾ ಹೋಗ್ತೀರಾ. ನಿಮ್ಮ ಮೈಂಡಲ್ಲಿ ಉಳಿದ್ರೆ ನಾನೇ ಥಿಂಕ್ ಮಾಡ್ತೀನಿ, ಯಾಕೆ ಬರೀತಿಲ್ಲ, ಯಾಕೆ ಬರ್ದ್ರಿ, ಯಾಕೆ ತೊಂದರೆ, ಯಾಕೆ ಇಂಪ್ರೂವ್ಮೆಂಟ್ ಆಗಿಲ್ಲ, ಓ ಟೆಸ್ಟ್ ಈ ಟೆಸ್ಟ್ ಎಷ್ಟು ಬಂತು, ಹೇಗೆ ಇಂಪ್ರೂವ್ಮೆಂಟ್ ಆಯ್ತು, ಎಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ ನಾನು. ಓಕೆ, ಈವನ್ ಬಹಳಷ್ಟು ಜನ ಕನ್ನಡ ಮೀಡಿಯಂ ಅವ್ರು ನಾನು ಅಬ್ಸರ್ವ್ ಮಾಡಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಆದ್ರೆ ನಾನು ಕನ್ನಡ ಪೇಪರ್ಗಳನ್ನ ಅಬ್ಸರ್ವ್ ಮಾಡ್ತೀನಿ. ಎಲ್ಲ ಅಬ್ಸರ್ವ್ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ರ್ಯಾಂಕ್ ಅಲ್ಲಿ ಇರ್ತೀರಾ ಅಂತ ಅವ್ರ ಮುಖದ ಮೇಲೆ ಹೇಳಿ ಕಳ್ಸಿದೀವಿ ಆಲ್ರೆಡಿ ಅವ್ರಿಗೆ. ಬಟ್ ಅಗೇನ್ ನಾನು ಹೇಳೋದೇನು, ಅಬ್ಸರ್ವ್ ಮಾಡಲ್ಲ ಅಂತಲ್ಲ. ನನ್ನ ಪೇಪರ್ಸ್ ಇದೆ,
ನಾನು ಅವೆಲ್ಲ ನಿಮ್ ಪೇಪರ್ಸ್ ಅಲ್ಲ, ಅವೆಲ್ಲ ನನ್ನ ಪೇಪರ್ಸು. ನನ್ನ ಪೇಪರ್ಸ್ ಇದೆ, ನಾನು ಅಬ್ಸರ್ವ್ ಮಾಡ್ತೀನಿ, ನಾನು ನೋಡ್ತೀನಿ. ಹಿಸ್ಟ್ರಿ ಒಂದ್ ನಾನು ನೋಡಲ್ಲ ಅಷ್ಟೇ, ಉಳಿದಿದ್ದು ಎಲ್ಲಾನು ನಾನು ನೋಡ್ತೀನಿ. ವೆದರ್ ಹೂಸೆವರ್ ಮೇ ಇವ್ಯಾಲ್ಯೂಯೇಟ್ ಯುವರ್ ಪೇಪರ್. ಓಕೆ, ಯಾರಾದ್ರೂ ಮೇಡಮ್ ಎವ್ಯಾಲ್ಯೂಯೇಟ್ ಮಾಡ್ಬೋದು, ನಾನೇ ಎವ್ಯಾಲ್ಯೂಯೇಟ್ ಮಾಡ್ಬೋದು, ಯಾರು ಮಾಡಿದ್ರು ನಾನು ಪೇಪರ್ಸ್ ಅನ್ನ ನೋಡ್ತೀನಿ. ಓಕೆ, ಇದಂತೂ ಇದೆ ಸದ್ಯಕ್ಕೆ. ಪ್ರಿಪೇರ್ ಆಗಿ, ಮಟೀರಿಯಲ್ ಎಲ್ಲ ಇದಾವೆ. ಸಪೋಸ್ ಯಾವ್ದಾದ್ರು ಕ್ಲಾಸ್ ನಿಮ್ಗೆ ಇಲ್ಲ ಸರ್ ಅಂದ್ರೆ, ರಿಕಾರ್ಡೆಡ್ ಕ್ಲಾಸಸ್ ಆಲ್ರೆಡಿ ಅವೈಲೇಬಲ್ ಇದಾವೆ. ಯು ಜಸ್ಟ್ ವಾಚ್ ದೋಸ್ ರಿಕಾರ್ಡೆಡ್ ಕ್ಲಾಸಸ್. ಲೈವ್ ಕ್ಲಾಸಸ್ ಬಂದಾಗ ಮತ್ತೆ ನೀವು ಲೈವ್ ಕ್ಲಾಸಸ್ ಅಲ್ಲಿ ಆಕ್ಸೆಸ್ ತಗೋಬಹುದು. ಸದ್ಯಕ್ಕೆ ನಿಮ್ಗೆ ಏನ್ ಬೇಕೋ ರಿಕಾರ್ಡೆಡ್ ಕ್ಲಾಸಸ್ ಬೇಕು ಅಂದ್ರೆ ತಗೊಳ್ಳಿ, ಆಕ್ಸೆಸ್ ಕೊಡ್ತಾರೆ ಮೇಡಮ್. ಎಲ್ಲಾನು ಟೋಟಲ್ ಮೇನ್ಸ್, ಫುಲ್ ಮೇನ್ಸ್ ರಿಕಾರ್ಡೆಡ್ ಕ್ಲಾಸಸ್ ತಗೊಂಡ್ಬಿಡಿ. ಯಾವ ಸಬ್ಜೆಕ್ಟ್ಸ್ ಬೇಕೋ ಅದನ್ನ ನೋಡ್ಕೊಂಡು ಹೋಗ್ತಾ ಇರಿ. ಅರ್ಥ ಆಯ್ತಾ? ಎನಿಥಿಂಗ್, ಎನಿ ಕನ್ಸರ್ನ್ಸ್, ಎನಿ ಡೌಟ್ಸ್? ಏನಾದ್ರೂ ಇದೆಯಾ? ಎಕ್ಸ್ಕ್ಯೂಸ್ ಮಿ ಸರ್. ಇದನ್ನು ಬಿಟ್ಟು ನೀವಂತೂ ಕೇಳಿಲ್ಲ, ನಾನು ಹೇಳ್ತೀನಿ. ಈಗ ಇದನ್ನು ಬಿಟ್ಟು ಸರ್, ಈಗ ಇದನ್ನು ಸರ್, ಇದು ಸುಮ್ನೆ ಸರ್, ಇದು ಒಂಥರ 10 ದಿನ 12 ದಿನ ಭಯ ಆಗತ್ತೆ ಸರ್ ಅಂದ್ರೆ, ಇನ್ನೊಂದಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಅಗೇನ್ ಅಲ್ಲಿ ಒಂಚೂರು ಸ್ವಲ್ಪ ಚೇಂಜ್, ವೇರಿಯೇಷನ್ ಆಗುತ್ತೆ. ಅದು ನಾನು ಪ್ಲಾನು ನೋಡೋಣ ಇದೆಯಾ ಹಾಗೆ. ಒಂದ್ ನಿಮಿಷ ರೀ. ಇದು 2026 ಮೇನ್ಸ್ ಪ್ಲಾನ್ 40 ಟೆಸ್ಟ್ ಇದು ನಿಮ್ಗೆ ಏನಿದೆ ಸಿಗುತ್ತೆ 40 ಟೆಸ್ಟ್. ಇದರಲ್ಲಿ ನಾನು ಯೂನಿಟ್ ವೈಸ್ ಕೊಟ್ಟಿದ್ದೀನಿ. ಓಕೆ, July 4th ಅಗೇನ್ ದಟ್ ಈಸ್ ಪಾಲಿಟಿ. ಓಕೆ, ಪಾಲಿಟಿ ಟೆಸ್ಟ್ ಇರುತ್ತೆ. ಫಸ್ಟ್ 5 ಯೂನಿಟ್ಸ್ ಕನ್ಸಿಸ್ಟ್ ಆಫ್ 1 ಮೇನ್ಸ್ ಟೆಸ್ಟ್. ಇದನ್ನು ಫಾಲೋ ಮಾಡ್ಬೋದು, ಇದನ್ನು ತುಂಬಾ ಈಸಿ ಆಗುತ್ತೆ. ಹಿಸ್ಟ್ರಿ ಫಸ್ಟ್ 3 ಯೂನಿಟ್ಸ್, ಒಂದೊಂದು ವಾರಕ್ಕೆ ಒಂದೊಂದು ಟೆಸ್ಟ್ ಇರುತ್ತೆ. ಎವ್ರಿ ಸ್ಯಾಟರ್ಡೇ ಯು ವಿಲ್ ಬಿ ಹ್ಯಾವಿಂಗ್ ಅ ಟೆಸ್ಟ್. ಇಫ್ ಯು ವಾಂಟ್ ಟು ಗೋ ವಿತ್ ದಿಸ್ ಇಸ್ ಆಲ್ಸೋ ವೆರಿ ಹೆಲ್ಪ್ಫುಲ್, ಬಿಕಾಸ್ ಇಟ್ ವಿಲ್ ನಾಟ್ ಕ್ರಿಯೇಟ್ ಎ ಬರ್ಡನ್. ಇದು ಒಂಥರ ಸಿಂಪಲ್ ಪ್ಲಾನ್ ಅನ್ಸುತ್ತೆ, ಕಂಫರ್ಟೇಬಲ್ ಅನ್ಸುತ್ತೆ, ಆರಾಮಾಗಿ ಎಲ್ಲಾನು ಕವರ್ ಮಾಡ್ತಾ ಇದೀನಿ ಅನ್ನೋ ಫೀಲಿಂಗ್ ಅಲ್ಲಿ ಇರ್ತೀರಾ. ಬಟ್ ಅಗೇನ್ ಇಲ್ಲಿ ಏನಪ್ಪಾ ಅಂತಂದ್ರೆ, ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ವಾಟ್ ವಾಸ್ ದ ಅಪ್ರೋಚ್ ದೇರ್. ಐ ಟೋಲ್ಡ್ ಯು ದಟ್ ಪ್ರಿಲಿಮ್ಸ್ PYQs ನೋಡ್ಬೇಕು, ಮೇನ್ಸ್ PYQs ನೋಡ್ಬೇಕು, ಮತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ ಎರಡರಲ್ಲೂ ರೆಡಿ ಆಗ್ಬೇಕು. ಬಟ್ ಟೆಸ್ಟ್ ಬರೆಯೋದು ಇಲ್ಲಿ ಮೇನ್ಸ್ ಅಲ್ಲಿ ಮಾತ್ರ, ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಟೆಸ್ಟ್ ಬರೀತೀರಾ. ಸೊ ಇದನ್ನ ಟೆಸ್ಟ್ ಬರುತ್ತೆ. ಆಮೇಲೆ ಹಿಸ್ಟ್ರಿ 2 ಯೂನಿಟ್ ಅಂದ್ರೆ 2 ವಾರದಲ್ಲಿ ಹಿಸ್ಟ್ರಿ ಮುಗಿದ್ಬಿಡುತ್ತೆ. ನಾನು ಅಲ್ಲಿ 22 ದಿನ ಕೊಟ್ಟಿದ್ದೆ, ಇಲ್ಲಿ 16 ದಿನದಲ್ಲಿ ಮುಗಿದ್ಬಿಡುತ್ತೆ. ನೆಕ್ಸ್ಟ್ ಆಮೇಲೆ ಹಿಸ್ಟ್ರಿ ಆದ್ಮೇಲೆ ಫುಲ್ ಸೆಕ್ಷನ್ ಹಿಸ್ಟ್ರಿ ಟೆಸ್ಟ್, ಅಂದ್ರೆ ಹಿಸ್ಟ್ರಿ 1 ಸೆಕ್ಷನ್ ಫುಲ್ ಮುಗಿಸಿರ್ತಿರಲ್ಲ, ಅದಾದ್ಮೇಲೆ ಒಂದು ಫುಲ್ ಟೆಸ್ಟ್ ತಗೋತೀನಿ ಸೆಕ್ಷನ್ ಮೇಲೆ. ಮತ್ತೆ ಸೆಕೆಂಡ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ 4 ಯೂನಿಟ್, ಮತ್ತೆ ಇಲ್ಲಿ ಪಾಲಿಟಿ ಅಂಡ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪಾಲಿಟಿಯಲ್ಲಿ 2 ಯೂನಿಟ್ ಬಿಟ್ಟಿದ್ದೆ, ಅವೆರಡು ಇಲ್ಲಿ ಓವರ್ಲ್ಯಾಪ್ ಆಗ್ತವೆ, ಹಾಗಾಗಿ 2 ಇಲ್ಲಿ ಹಾಕಿದ್ದೀನಿ. ಸೊ ಇದನ್ನ ಕವರ್ ಮಾಡ್ತೀರಾ, ಅಗೇನ್ ಫುಲ್ ಸೆಕ್ಷನ್ ಟೆಸ್ಟ್ ಬರೀತೀರಿ. ಸೊ ಇದೇ ತರ ನೀವು ಮಾಡ್ತಾ ಹೋದ್ರೆ ಅಗೇನ್ ಇಲ್ಲೇನು ಪಾಲಿಟಿ, ಎಕನಾಮಿ, ಜಾಗ್ರಫಿ, 3 ಸೆಕ್ಷನ್ಸ್ ಮೇಲ್ ಮುಗೀತೀಗ. 1 ಪೇಪರ್ ಯು ಆರ್ ಕಂಪ್ಲೀಟೆಡ್. ಅಗೇನ್ ಹಿಯರ್ ಟಿಲ್ ಆಗಸ್ಟ್, ಸೆಪ್ಟೆಂಬರ್, ಎಲ್ಲಿ ಬಂತು, ಅಕ್ಟೋಬರ್ 31st, November 7th, November 28, December 5, December 12, ಡಿಸೆಂಬರ್ 20 ವರೆಗೂ ನಾನು ಪ್ಲಾನ್ ಮಾಡಿದ್ದೀನಿ ನಾನು. ಓಕೆ, ಏನೋ ಸುಮ್ಮನೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಫಿಲ್ಮ್ಸ್ ಎಲ್ಲಾಗುತ್ತೆ ಅಂತಂದ್ರೆ ನನ್ನ ತಲೆಯಲ್ಲಿ ನಾನು ಡಿಸೆಂಬರ್ ಅಂತ ಮೊದಲಿಂದ ಕುಂತಿರೋದ್ರಿಂದ ನಾನು ಡಿಸೆಂಬರ್ 20 ವರೆಗೂ ಈ ಮೇನ್ಸ್ ಅಂದ್ರೆ ಮೇನ್ಸ್ ಕಂಪ್ಲೀಟ್ ಪ್ರಿಪರೇಷನ್ ಆಗ್ಬಿಡುತ್ತೆ ವಿತ್ ಇಫ್ ಯು ಫಾಲೋ ದಿಸ್ ಪ್ಲಾನ್. ಡಿಸೆಂಬರ್ 20ಗೆ ಆದ್ರೆ, ಬಟ್ ಎವ್ರಿ 8 ಡೇಸ್ ಆದ್ಮೇಲೆ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ಹೇಗೆ ಒಂದೊಂದು 3 ಯೂನಿಟ್ಸ್ ಮೇಲೆ ಮಾತ್ರ ಇರುತ್ತೆ. 1 ಸೆಕ್ಷನ್ ಅಲ್ಲಿ 7 ಯೂನಿಟ್ಸ್ ಇದಾವೆ, 3 ಯೂನಿಟ್ಸ್ ಮೇಲೆ ಒಂದು ಟೆಸ್ಟ್ ಇರುತ್ತೆ. 3 ಯೂನಿಟ್ಸ್ ಓದೋದು, 8 ದಿನ ಆದ್ಮೇಲೆ ಬಂದು ಟೆಸ್ಟ್ ಬರೆಯೋದು, ಮತ್ತೆ 3 ಯೂನಿಟ್ಸ್ ಓದೋದು, ಮತ್ತೆ 8 ದಿನ ಆದ್ಮೇಲೆ ಟೆಸ್ಟ್ ಬರೆಯೋದು. ಬಟ್ ಇದು ನಿಮಗೆ ಹೆಕ್ಟಿಕ್ ಆಗ್ಬೋದು ಇನಿಷಿಯಲಿ, ಯಾಕೆಂದ್ರೆ ಅಷ್ಟು ಟೆಸ್ಟ್ಗಳು 40 ಟೆಸ್ಟ್ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಮುಗಿಯೋದು ಎಷ್ಟು ಮುಗಿದ್ಬಿಡುತ್ತೆ, ಡಿಸೆಂಬರ್ ಒಳಗೆ ಒಂದು 30 ಟೆಸ್ಟ್ಗಳು ಮುಗಿದ್ಬಿಡುತ್ತೆ ಮ್ಯಾಕ್ಸಿಮಮ್. 30 ಟೆಸ್ಟ್ ಯು ವಿಲ್ ಎಂಡ್. 30 ಟೆಸ್ಟ್ ಬಿಫೋರ್ ಪ್ರಿಲಿಮ್ಸ್ ಮುಗಿಸ್ಬಿಡ್ತೀರಾ. ಇನ್ನು 10 ಟೆಸ್ಟ್ ಫುಲ್ ಲೆಂತ್ ಇರುತ್ತೆ. ಅಂದ್ರೆ ಅಲ್ಲಿ ಹೆಂಗೆ ಎಕ್ಸಾಮ್ ಬರೀತೀರಾ ಅಲ್ಲೇ ತರ ಪೇಪರ್ 1, ಪೇಪರ್ 2, ಪೇಪರ್ 3 ಆ ತರ ಎಕ್ಸಾಮ್ ಇರುತ್ತೆ. ಅದನ್ನ ಮಾಡ್ಬೋದು. ಇದನ್ನು ಬೇಕು ಅಂದ್ರೆ ಐದರ್ ಯು ಕ್ಯಾನ್ ಫಾಲೋ ದಿಸ್ ಪ್ಲಾನ್ ಆರ್ ದ ಫ್ರೆಶರ್ಸ್ ಪ್ಲಾನ್, ವಿಚ್ ಎವರ್ ಇಸ್ ಫಿಸಿಬಲ್ ಫಾರ್ ಯು, ಯು ಕ್ಯಾನ್ ಫಾಲೋ. ಇಟ್ ಈಸ್ ಅಪ್ ಟು ಯು. ಓಕೆ, ಐ ಹ್ಯಾವ್ ಗಿವನ್ ಯು 2 ಪ್ಲಾನ್ಸ್. ಸೊ ನಿಮ್ಗೆ ಯಾವ್ದು ಅನ್ಸುತ್ತೆ ಅದನ್ನ ಮಾಡಿ ಪ್ರಿಪರೇಷನ್ ಮಾಡಿ. ಟೀಕೆ. ಆದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಅಗೇನ್ ನಿಮ್ಗೆ ನಿಮ್ಮಷ್ಟಕ್ಕೆ ನೀವು ಸೀರಿಯಸ್ ಆಗಿ ಮಾಡ್ಲಕ್ ಹೊರಟ್ರೆ ಇದನ್ನು ಒಂದು ಒಳ್ಳೇದೆ. ಯಾಕೆ 3 ಟೆಸ್ಟ್ 3 ಸೆಕ್ಷನ್ ಅಂದ್ರೆ ಲೈಕ್ ಒಂದೊಂದು ಪೇಪರ್ ಫುಲ್ ಮುಗಿಸ್ತಾ ಹೋಗ್ತೀರಾ. ಟೋಟಲ್ ಸಿಲೆಬಸ್ ನಿಮಗೆ ಎಕ್ಸಾಮ್ಗಿನ್ನ ಬಿಫೋರೇ ಮುಗಿದ್ಬಿಡುತ್ತೆ ಪ್ರಿಲಿಮ್ಸ್ಗೆ.
ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಎರಡು ಮುಗಿದ್ಬಿಡುತ್ತೆ. ದಿಸ್ ಇಸ್ ಆಲ್ಸೋ ಗುಡ್, ಬಟ್ ಅಗೇನ್ ಇಟ್ ಇಸ್ ಅಪ್ ಟು ಯು ಟು ಡಿಸೈಡ್. ನೀವು ಹೇಗೆ ಮಾಡ್ತೀರಾ ನಿಮ್ಮ ಮೇಲೆ ಬಿಟ್ಟಿದ್ದು, ನೀವು ಮಾಡಿ. ರೈಟ್? ಎನಿಥಿಂಗ್ ಎಲ್ಸ್?